ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಗುಡ್ ನ್ಯೂಸ್. ಏನೋ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಕೆಲವು ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ಹೇಳಬೇಕು. ಈಗ ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ಸೆಕೆಂಡ್ PUC ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ಟೈಮಲ್ಲಿ ನೀವು ಎಷ್ಟು ಚೆನ್ನಾಗಿ ಪ್ರಿಪರೇಷನ್ ನಡೆಸ್ತೀರಾ ಅಷ್ಟೇ ಚೆನ್ನಾಗಿ ಮೈಂಡ್ ಸೆಟ್ ಇಟ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಎಕ್ಸಾಮ್ ಪ್ರಿಪರೇಷನ್ ಟೈಮಲ್ಲಿ, ಅದೇ ರೀತಿ ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಎಕ್ಸಾಮ್ ಹಾಲ್ ಇರಬೇಕಾದ್ರೂ ಕೂಡ ವಿದ್ಯಾರ್ಥಿಗಳು ಮೈಂಡ್ ಅನ್ನ ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು. ಯಾಕಂತಂದ್ರೆ ನಿಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಎಕ್ಸಾಮ್ ನಲ್ಲಿ ಪರ್ಫಾರ್ಮೆನ್ಸ್ ನೀಡೋದಕ್ಕಾಗತ್ತೆ. ಅದಕ್ಕೋಸ್ಕರ ಈಗ ನೀವು ಎಕ್ಸಾಮ್ ಹಾಲ್ಗೆ ಎಂಟರ್ ಆದ್ಮೇಲೆ ನಿಮಗೆ ಎಕ್ಸಾಮ್ ಹಾಲ್ ಅಲ್ಲಿ ಈ ಒಂದು ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಮೇಲೆ ಕ್ವಶನ್ ಪೇಪರ್ ಓದೋದಕ್ಕೆ ಅಂತಾನೆ 15 ಮಿನಿಟ್ಸ್ ಇರುತ್ತೆ. ಆ 15 ಮಿನಿಟ್ಸ್ ಅಲ್ಲಿ ಕ್ವಶನ್ ಪೇಪರ್ ಏನಿರುತ್ತೆ ಅದನ್ನ 3 to 4 ಟೈಮ್ಸ್ ಓದಿ, ಸರಿನಾ? ಅಂದ್ರೆ ಕರೆಕ್ಟ್ ಆಗಿ ಕೊಟ್ಟಿರುವಂತಹ ಎಲ್ಲ ಕ್ವಶನ್ಗಳನ್ನು ಓದಿ. ಇದರಿಂದ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಯಾಕೆ ಗೊತ್ತಾ, ಕೆಲವೊಮ್ಮೆ ಏನಾಗುತ್ತೆ, ಈಗ ಸ್ಟಾರ್ಟಿಂಗ್ ನ ಒಂದು 4 to 5 ಕ್ವಶನ್ಸ್ ಡಿಫಿಕಲ್ಟ್ ಇದೆ, ಅಥವಾ ಕೆಲವು ಕ್ವಶನ್ಗಳು ನೀವು ಅಷ್ಟೇ ನೋಡಿದ್ರೆ ಡಿಫಿಕಲ್ಟ್ ಇದೆ ಅಂತ ಅನ್ಸಬಹುದು. ಅದೇ ಕ್ವಶನ್ ಗಳನ್ನ ನೀವು ಮತ್ತೊಮ್ಮೆ ಓದಿದಾಗ ಈ ಕಾನ್ಸೆಪ್ಟ್ ಅಲ್ಲ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಗಿಲ್ಲ, ಈಗ ಅರ್ಥ ಆಯ್ತು, ಇದನ್ನ ಓದಿದೀನಿ ಆ ರೀತಿ ಅನ್ಸುತ್ತೆ. ಅದಕ್ಕೋಸ್ಕರ ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಒಂದು 3 to 4 ಟೈಮ್ಸ್ ಓದಿಟ್ಕೊಳ್ಳಿ. ನಿಮಗೆ ಗೊತ್ತಿರುವಂತಹ ಕಾನ್ಸೆಪ್ಟ್ ಗಳಿಂದ ಕೂಡ ಕ್ವಶನ್ಸ್ ಬಂದ ಗೊತ್ತಾದ್ಮೇಲೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದೇ ರೀತಿ ಎಕ್ಸಾಮ್ ಟೈಮ್ ಟೇಬಲ್ ಏನಿರುತ್ತೆ, ಈಗ ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ಏನು ಎಕ್ಸಾಮ್ ಆಗುತ್ತೆ ಆ ಟೈಮ್ನಲ್ಲೂ ಕೂಡ ಈಗ ಒಂದು ಎಕ್ಸಾಮ್ ಆಯ್ತು, ನೆಕ್ಸ್ಟ್ ಒಂದು 2 days ಗ್ಯಾಪ್ ಇದೆ, ಅದರ ನೆಕ್ಸ್ಟ್ ಒಂದು ಎಕ್ಸಾಮ್ ಇದೆ. ಆ ರೀತಿ ಇರಬೇಕಾದ್ರೆ ಒಂದು ಎಕ್ಸಾಮ್ ಮುಗಿದ್ಮೇಲೆ ಆ ಒಂದು ಎಕ್ಸಾಮ್ ನ ಕೀ ಆನ್ಸರ್ಸ್ ಅದನ್ನ ಸರ್ಚ್ ಮಾಡೋದು ಬೇಡ. ನೆಕ್ಸ್ಟ್ ಎಕ್ಸಾಮ್ ಏನಿದೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ಟೈಮನ್ನು ವೇಸ್ಟ್ ಮಾಡಬೇಡಿ. ಸರಿ, ಈಗ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಶಿಕ್ಷಣ ಇಲಾಖೆಯವರು ಈ ಒಂದು ಎಕ್ಸಾಮ್ ಏನು ನಡೀತಾ ಇದೆ ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ಆ ಟೈಮ್ನಲ್ಲಿ ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರೀತಾರಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಏನಿರುತ್ತೆ ಆ ಹಾಲ್ ಟಿಕೆಟ್ ಅನ್ನ ಈಗ ಗೌರ್ಮೆಂಟ್ ಬಸ್ಗಳಲ್ಲಿ, KSRTC ಬಸ್ಗಳಲ್ಲಿ ತೋರಿಸಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಸರಿನಾ? ಗರ್ಲ್ಸ್ಗೆ ಆಧಾರ್ ಕಾರ್ಡ್ ಇದೆ, ಆ ಆಧಾರ್ ಕಾರ್ಡ್ ಅನ್ನ ತೋರಿಸಿದ್ರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡಬಹುದು. ಈ ಒಂದು ಫೆಸಿಲಿಟಿ ಹೆಲ್ಪ್ ಆಗೋದು ಬಾಯ್ಸ್ಗೆ. ಬಟ್ ಈ ಒಂದು ಹಾಲ್ ಟಿಕೆಟ್ ಏನಿದೆ ಆ ಹಾಲ್ ಟಿಕೆಟ್ ಏನಿದೆ ಅದನ್ನ ಎಕ್ಸಾಮ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಗೌರ್ಮೆಂಟ್ ಬಸ್ಗಳಲ್ಲಿ ತೋರಿಸಿ ವಿದ್ಯಾರ್ಥಿಗಳು ಉಚಿತವಾಗಿ ಪ್ರಯಾಣಿಸಬಹುದು. ನಂತರ ಇದು ವಿಷಯ ಆಗಿತ್ತು. ಎಕ್ಸಾಮ್ ಬಗ್ಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಹೋಗಿ ತಿಳಿಸಿ. ಎಕ್ಸಾಮ್ ಚೆನ್ನಾಗಾಗತ್ತೆ, ರಿಲ್ಯಾಕ್ಸ್ ಆಗಿರಿ. ನಂತರ ಈ ಒಂದು ಸೆಂಟೆನ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದ್ರೆ ನನಗೆ ಓದೋದಕ್ಕೆ ಖುಷಿ ಆಗುತ್ತೆ. ನೀವೆಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿ ಇದೀರಾ ಅಂತ ತಿಳಿದು. ಏನಂತ ಹೇಳಿದ್ರೆ ನಮ್ಮೆಲ್ಲರ ಎಕ್ಸಾಮ್ಸ್ ಚೆನ್ನಾಗಾಗತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಅದನ್ನ ಓದಿ ನನಗೆ ಮತ್ತು ಇತರ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.